ಮನೆಗೆ ಹೋಗ್ತೀನಿ ತಾಯಿ ಕರಿತಾವ ಬೇರೆ ರಕ್ನ ನೀನು ಯಾಕೆ ಬಂದಿದ್ದೀಯವ ಯಾರು ನೀನು ಹೊಡ್ಯಕ್ಕೆ ಬಂದೀಯಾ ಹ್ಞೂ ಅವಕ್ಕೆ ತೀರ್ಸ್ತೀಯಾ ಹಾಂ ನೀನೇ ಅವಳಿಗೆ ಹಾಕ್ಯಂಡಂಗೆ ಆಡ್ತೀಯಲ್ಲ ಅವಳು ಏನು ಮಾಡ್ತಾಳೆ ಹಾಂ ಅಲ್ಲ ನೀನೇ ಅವಳಿಗೆ ಹಾಕ್ಯಂಡ್ರೆ ಸವಿತ್ಗೆ ಸಾಲ ತೀರಿಸ್ತಾಳ ಹಾಂ ಓ ಪ್ರಾಣ ತೆಗಿಯಕ್ಕೆ ಬಂದೀಯ ನಂಗಾರೆ ತಗೊಂಡೋಕ್ಕೆ ಹ್ಞೂ ಒಂದು ತಿಂದೆ ಮಾಡಕ್ಕೆ ಬಂದೀಯ ಅರ್ಜೋ ಮಾಡಕ್ಕ ಹಾಂ ಓ ನೀನು ಕಾಯ ಇದ್ದಾಳೆ ನೀನು ಹಿಂಗೆ ಮಾಡಿದ್ರೆ ಬೇರೆಯವ್ರು ಮಾಡಕ್ಕವ ಹಾಂ ಅಲ್ಲ ಕಣಕ್ಕ ನೀನು ಒಳ್ಳೋದು ಇಸ್ಕೊಂಡು ಹಿಂಗ ನೀನು ಮಾಡೋದು ಮಗಳಿಗೆ ಹಾಕ್ಕೊಂಡು ಅವಳು ಅರ್ಜವ ಮಾಡಕ್ಕೆ ಹಾಂ ಹೋಗಿದ್ದು ನಾನು ಹ್ಞೂ ಬಂದು ಸೇರ್ಕೊಳ್ಳೋದು ಹ್ಞೂ ಹ್ಞೂ ಈಗ ನೀನು ಯಾಕೆ ಬಂದೆ ನಾನು ತಾಡತೀನಿ ಅನ್ನೋದು ಅವನು ಹ್ಞೂ ಅವ್ರು ನೀನು ಉಳ್ಸಕ್ಕೆ ಬಂದೀಯಾ ನೀನಿದ್ರು ಉಳ್ಕತ್ತಲ್ಲ ಬದುಕಕ್ಕೆ ನೀವೆಲ್ಲ ಬಿಟ್ರಲ್ವ ಬದುಕೊಳ್ಳೋಳು ನೀನು ನಿಂತಪ್ಪ ಅವನು ಒಂದಿಷ್ಟು ಬಂದದ ಹ್ಞೂ ಒಂದಿಷ್ಟು ದೇವಸ್ಥಾನ ಕರ್ಕೊಂಡೇ ಹ್ಞೂ ದೇವಸ್ಥಾನ ಕರ್ಕೊಂಡೋಗಿ ಅಲ್ಲೂ ತಗೋತೀನಿ ಅಂತ ಕೇಳ್ತಾವ ಹ್ಞೂ ಅದಕ್ಕೆ ನೀನು ಯಾವುದು ತಳಕ್ಕೆ ನಿನ್ನ ಗುಣರಕ್ಷ ತಿಂದಳನಕ್ಕೆ ಅವ್ರ ಮನೇಲಿ ಅವ್ರ ಮನೆ ಇದ್ದು ಅಂತ ನಮ್ಮನಾಡು ಹ್ಞೂ ನನ್ನ ಮಗಳು ಅವ್ರ ಮನೇಲಿ ಒಂದಿಷ್ಟು ಮನೆಗಿದ್ದಂತ ಹ್ಞೂ ಒಂದಿಷ್ಟು ಜಗಳಾಡ್ಕೊಂಡೋಗಿ ಮನೆಗಳೇ ಹ್ಞೂ ಅದಕ್ಕೆ ನನ್ನ ತೆಂಗಿಯಲ್ಲ ಬಂದೆ ಅಂತ ಅಂದ ಅದಕ್ಕೆ ನಾನು ಹುಡುಗಿಡೋದಿಲ್ಲ ನೀನು ಇದ್ರೆ ಇರು ಸತ್ಯಸಾಯಿ ನಮ್ಮ ಮನೆ ಹುಡುಗಿಡಕ್ಕಲ್ಲ ಅಂತ ಅಲ್ಲೇ ಓಡಿಸಿದ್ದೀನಿ ಅದಕ್ಕೆ ನಾನು ಬಂದೆ ನಾನೇನು ಅವಳಿಗೆ ಇವತ್ತು ತಿನ್ನಕ್ಕಲ್ಲ ಏನೋ ಒಂಚೂರು ಈಗ ಈಗ ನೋವು ಬಂದು ಎಷ್ಟು ಅನ್ಭವಿಸಿದ್ಲವಳು ಅವನು ಅನ್ಭಕ್ಷನೆ ನೀನು ನಾನು ಅನ್ಭಕ್ಷಿಲ್ಲ ಅವಳಿಗೆ ನಾನು ಯಾವತ್ತೂ ನೋವು ಕೊಟ್ಟಿಲ್ಲ ನೀ ನನ್ನ ಮಗ ಅನ್ಭವಿಸು ಸೀತಾ ಅಂತ ಒಳಗೆ ತಿಂದು ಅಲ್ಲ ಜೀವತ್ತಕ್ಕೆ ಹೋಗಿವೆ ನೀವು ಯಾರು ಹೋಗ್ದಲ್ಲ ಹುಡುಗಿ ಜೀವ ತಿಂತಿರಲ್ಲ ಹುಡುಗಿ ಹೆಂಗೆ ತಿನ್ನುತ್ತೆ ಸಾಲ ತೀರ್ಸಕತ್ತ ಇಲ್ಲ ಇಲ್ಲ ಕೊಟ್ಟಿದ್ದೀಯಲ್ಲ ಅಂತ ಸಾಲ ತೀರ್ಸಕ್ಕೆ ಅವಳಿಗೆ ಕೊಡು ಸಾಲ ಏನು ತೀರ್ಸ್ಕೊತಾವ ಮೋಚ ಆಗೈತಿ ಏನು ಮಾಡೋಣ ಹ್ಞೂ ಎಲ್ಲಾನು ಎಲ್ಲ ಮೇಲೆ ಹೇಳ್ಕೊಂಡು ಯಾರು ಹೇಳ್ಕೊಂಡು ಎಲ್ಲ ಕೊಟ್ಲಂತ ನಿಮಗೂ ನನಗೆ ಕೊಟ್ಟವಳು ನೀವು ಜೀವ ಮರ್ ಅವಳು ಅವಳು ಅದ ಮೇಲೆ ನಿಮಗೆ ಬುದ್ಧಿರುವಾಗ ನನ್ನ ಮದುವೆ ಬದುಕಿ ಅಂತ ಕಣಕ್ಕಿಂಟ್ಲು ನೀವು ಮಕ್ಕಳಿಗೆ ಹಿಂಸೆ ಕೊಟ್ಟರೆ ನನಗೆ ಅವಳು ಅಂದ್ರೆ ಪ್ರಾಣ ಅಂತ ಪ್ರಾಣ ತೆಗಿತಾರ ತೆಗಿಯಕ್ಕಲ್ಲ ಅವ್ಳು ಬದುಕು ನಾವು ಚೆನ್ನಾಗಿ ಮನೆಗೆ ಕೆಲಸ ಮಾಡಬೇಕು ಆವತ್ತು ನಾನು ನಿಮಗೆ ಒಂದೊಂದು ಅರದ್ದು ಎಣ್ಣೆ ಕೊಡೋದು ಅಷ್ಟೇ ನನಗೆ ಬೆಳಗ್ಗೆ ಹೊತ್ತು ಒಂದು ಅರ್ಧ ಮಧ್ಯಾಹ್ನಾಗ ಒಂದು ಅರ್ಧ ಸಂಜೆ ಹೊತ್ತು ಒಂದು ಅರ್ಧ ಕೊಟ್ಟರೆ ಎಷ್ಟಾಯ್ತು ದುಡ್ಡು ಎಷ್ಟಾಯ್ತು ಹಂಗೆ ತಂದು ಕೊಟ್ಟು ಗುರ್ತೇಶ ಮಾಡ್ತಾಳ ಅವ್ಳು ಬದುಕ್ತಾಳ ಸಾಲ ತೀರಿಸ್ತಾಳ ನಾನೇ ದುಡ್ಡು ಕೇಳಕ್ಕಲ್ಲ